ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ನಾಗಾರ್ಜುನ ಹೋಟೆಲ್ ಸ್ಟೈಲ್ ಪಾಲಕ್ ಪಪ್ಪು ಸರ್. ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಕಪ್ ಅಷ್ಟು ತೊಗರಿಬೇಳೆನ ನೆನೆಸಿಟ್ಟಿದ್ದೆ. ತೊಗರಿಬೇಳೆನ ಮೊದಲು ಬೇಯಿಸ್ಕೊಳ್ಳೋಣ. ಕುಕ್ಕರ್ಗೆ ತೊಗರಿಬೇಳೆ, ನೀರು, 2 ಟೊಮೊಟೊ, ಅರ್ಧ ಈರುಳ್ಳಿ, 10 ಹೆಸರು ಬೆಳ್ಳುಳ್ಳಿ, 4 ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಎಣ್ಣೆ ಇಷ್ಟನ್ನು ಕುಕ್ಕರ್ಗೆ ಹಾಕಿ 4 ರಿಂದ 5 ವಿಷಲು ಕೂಗಿಸ್ಕೊಳ್ಳಿ. ಈಗ ಹೇರ್ ಹೋಗಿದೆ, ನಾವು ಕುಕ್ಕರ್ ತೆಗೆದು ನೋಡೋಣ. ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ನಾವೀಗ ಬೇಳೆನ ಸ್ವಲ್ಪ ಮಸತ್ಕೊಳ್ಳೋಣ. ಬೇಳೆ ನುಣ್ಣಗೆ ಹಾಕಬೇಕು, ಅಷ್ಟನ್ನು ಮಸ್ತ್ಕೊಳ್ಳಿ. ಹಸಿಮೆಣಸಿನ್ಕಾಯಿ, ಟೊಮೊಟೊ ಎಲ್ಲನೂ ಮಸ್ತ್ಕೊಳ್ತಾ ಇರಬೇಕು. ಬೇಳೆನ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ನಾವು ಕಟ್ ಮಾಡ್ಕೊಂಡಿರೋಂಥ ಪಾಲಕ್ ಸೊಪ್ಪು, ನಾನಿಲ್ಲಿ 1 ಕಟ್ಟು ಪಾಲಕ್ ಸೊಪ್ಪನ್ನ ತೊಗೊಂಡು ಕ್ಲೀನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಅದನ್ನು ಬೇಳೆ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಸೊಪ್ಪು ಬೇಳೆ ಜೊತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ಕಾಶ್ಮೀರ್ ಚಿಲ್ಲಿ ಪೌಡ್ರು, ಅರ್ಧ ಬೌಲು ಹುಣಸೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಸಾರನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಡಿ. ಅದು ಬೇಗನೆ ಪಾಲಕ್ ಸೊಪ್ಪಿಲ್ಲಿ ಸ್ವಲ್ಪ ಬೇಯುತ್ತೆ. ನಾವು ಅಷ್ಟರಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಬಿಡೋಣ. ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ 5 ರಿಂದ 6 ಎಸಲಷ್ಟು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗೋಣ. ನಮಗೆ ಪೂರ್ತಿಯಾಗಿ ಕಲರ್ ಬರಬೇಕು ಅಂತೇನಿಲ್ಲ, ನಮ್ಗೆ ಈರುಳ್ಳಿ ಅರ್ಧ ಬೆಂದರೆ ಸಾಕು. ನೋಡಿ, ಈರುಳ್ಳಿ ಈಗ ಚೆನ್ನಾಗಿ ಬೆಂದಿದೆ. ಈಗ ನಾವು ಮಸ್ತ್ಕೊಂಡಿದ್ವಲ್ಲ ಸೊಪ್ಪು, ಅದನ್ನು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊಪ್ಪಾಕಿ ಒಂದ್ಸಲ ಸಾರನ್ನ ಚೆನ್ನಾಗಿ ಕಲಿಸ್ಕೊಡಿ. ಆಗಾಗ ಮಧ್ಯದಲ್ಲೂ ಸಹ ನೀವು ಸಾರನ್ನ ಕಲಿಸ್ತಾ ಇರಿ, ಇಲ್ಲಾಂದರೆ ತಳೆ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ನಿಮಗೆ ಬೇಕಿದ್ದರೆ ನೀರು ಸ್ವಲ್ಪ ಹಾಕ್ಕೊಬೋದು. ಗಟ್ಟಿಗಿದ್ರೇ ಪಪ್ಪು ಚೆನ್ನಾಗಿರುತ್ತೆ. ನನಗೆ ಇಲ್ಲಿ ತುಂಬ ಗಟ್ಟಿಯಾಗಿರೋದ್ರಿಂದ ನಾನು ಸ್ವಲ್ಪ ನೀರನ್ನು ಬಳಸಿದ್ದೀನಿ. ರುಚಿಗೆ ಉಪ್ಪು ಇಷ್ಟನ್ನು ಹಾಕಿ ಸಾರನ್ನ ಕುದಿಯೋದಕ್ಕೆ ಬಿಡಿ. ಈ ಪಾಲಕ್ ಪಪ್ಪು ನಮಗೆ 10 ರಿಂದ 15 ನಿಮಿಷದೊಳಗಡೆ ಆಗುತ್ತೆ. ಬೇಗನೂ ಮಾಡಿ ಮುಗಿಸ್ಕೊಬೋದು. ನೋಡಿ, ಸಾರು ಈಗ ಕುದೀತಾ ಇದೆ. ಚೆನ್ನಾಗಿ ಕುದಿಬೇಕು. ಪಾಲಕ್ ಸೊಪ್ಪು ಚೆನ್ನಾಗಿ ಬೇಯಬೇಕು. ನಮಗೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ನಾವು ಕುದಿಸ್ಕೊಳ್ಳೋಣ. ನೋಡಿ, ಸಾರು ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಸರ್ವ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಪಪ್ಪು. ನಾಗಾರ್ಜುನ ಹೋಟೆಲ್ ಸ್ಟೈಲ್ ಪಾಲಕ್ ಪಪ್ಪು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು.